Hello friends, welcome to my channel all about education. ಇವತ್ತು ನಾವು ಇಂಗ್ಲಿಷ್ ಪೆಡಗಾಜಿ ಕ್ವೆಶ್ಚನ್ಸ್ ಕಲಿಯೋಣ. ಫಸ್ಟ್ ಕ್ವೆಶ್ಚನ್, ಆಸ್ ಅ ಲ್ಯಾಂಗ್ವೇಜ್ ಟೀಚರ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯು ರಿಗಾರ್ಡಿಂಗ್ ಟೀಚಿಂಗ್ ಆಫ್ ಗ್ರಾಮರ್? ಆಪ್ಷನ್ಸ್: ಅವಾಯ್ಡಿಂಗ್ ಗ್ರಾಮರ್ ರೂಲ್ಸ್, ಯೂಸಿಂಗ್ ಫಂಕ್ಷನಲ್ ಅಪ್ರೋಚ್, ಯೂಸಿಂಗ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಮೆಮೊರೈಸಿಂಗ್ ಗ್ರಾಮರ್ ರೂಲ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ಯೂಸಿಂಗ್ ಫಂಕ್ಷನಲ್ ಅಪ್ರೋಚ್. ನೋಡಿ, ಇವಾಗ ನಿಮಗೆ ಯೂಸಿಂಗ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂದರೆ ಗೊತ್ತಿದೆ ನಿಮಗೆ. ನೋಡಿ, ಇದರಲ್ಲಿ ನಿಮಗೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂದರೆ ಏನು ಗೊತ್ತಿದೆ. ಆಪ್ಷನ್ 3 ಇದೆ ನೋಡಿ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂದರೆ ಏನು. ಅದರಲ್ಲಿ ಬರೀ ಯಾವುದ್ರ ಮೇಲೆ ಫೋಕಸ್ ಮಾಡೋದು? ಟ್ರಾನ್ಸ್ಲೇಷನ್ ಮೇಲೆ, ಬೇರೆ ಯಾವುದ್ರ ಮೇಲೂ ಫೋಕಸ್ ಮಾಡಲ್ಲ, ರೂಲ್ಸ್ ಮೇಲೆ ಫೋಕಸ್ ಮಾಡಲ್ಲ. ಫೋರ್ತ್ ಆಪ್ಷನ್ ನೋಡಿ, ಮೆಮೊರೈಸಿಂಗ್ ಗ್ರಾಮರ್ ರೂಲ್ಸ್ ಅಂತ. ಮೆಮೊರೈಸ್ ಯಾವುದೇ ಆಗಲಿ, ಇಂಗ್ಲೀಷ್ ಅಂತಲೇ ಅಲ್ಲ, ಕನ್ನಡನೇ ಆಗಲಿ, ಯಾವುದೇ ಸಬ್ಜೆಕ್ಟ್ ಆಗಲಿ, ಮೆಮೊರೈಸ್ ರೂಲ್ಸ್ನ ಮೆಮೊರೈಸ್ ಮಾಡೋದು ಅದು ಆಪ್ಷನ್ ಸರಿ ಇರಲ್ಲ, ಅದು ಆಪ್ಷನ್ ರಾಂಗ್ ಇರುತ್ತೆ. ಆದರೆ ಆಪ್ಷನ್ ನಂಬರ್ 2, ಯೂಸಿಂಗ್ ಫಂಕ್ಷನಲ್ ಅಪ್ರೋಚ್ ಅಂತ ಅಂದರೆ ಏನು? ಫಂಕ್ಷನಲ್ ಅಪ್ರೋಚಲ್ಲಿ ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಕೊಡುತ್ತೆ ಅಂದರೆ ಅದು ಲ್ಯಾಂಗ್ವೇಜ್ನ ಹೇಗೆ ಯೂಸ್ ಮಾಡ್ತಾಯಿದ್ದೀವಿ, ಯೂಸ್ ಆಫ್ ಲ್ಯಾಂಗ್ವೇಜ್. ಬೇರೆದ್ರ ಮೇಲೆ ಒತ್ತು ಕೊಡಲ್ಲ. ಯಾವುದ್ರ ಮೇಲೆ ಒತ್ತು ಕೊಡುತ್ತೆ? ಅದು ಫಂಕ್ಷನಲ್ ಅಪ್ರೋಚಲ್ಲಿ ಹೇಗೆ ನಾವು ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾಯಿದ್ದೀವಿ. ಆದರೆ ಫಂಕ್ಷನಲ್ ಅಪ್ರೋಚಲ್ಲಿ ರೂಲ್ಸ್ ಮೇಲೆ ಒತ್ತು ಕೊಡೋದಿಲ್ಲ. ಯಾವುದ್ರ ಮೇಲೆ ಫೋಕಸ್ ಕೊಡ್ತೀವಿ ಅಂತಂದರೆ ಲ್ಯಾಂಗ್ವೇಜ್ ಯೂಸ್ ಮೇಲೆ, ನಾವು ಹೇಗೆ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಕಮ್ಯುನಿಕೇಷನ್ ಮೇಲೆ ಹೇಗೆ ಸಂವಹನ ಮಾಡ್ತಾಯಿದ್ದೀವಿ, ನಾವು ಹೇಗೆ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾಯಿದ್ದೀವಿ, ಮತ್ತು ಯಾವ ಕಂಟೆಕ್ಸ್ಟ್ ಅಂದರೆ ಸಂದರ್ಭದಲ್ಲಿ, CONTEXT ಕಂಟೆಕ್ಸ್ಟ್ ಅಂದರೆ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಹೇಗೆ ಸಂವಹನ ಮಾಡ್ತಾಯಿದ್ದೀವಿ ಮತ್ತು ಹೇಗೆ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾಯಿದ್ದೀವಿ. ಲ್ಯಾಂಗ್ವೇಜ್ ಯೂಸ್ ಅಂತ ಇರುತ್ತೆ, ಕಮ್ಯುನಿಕೇಷನ್ ಅಂತ ಇರುತ್ತೆ, ಮತ್ತು ಕಂಟೆಕ್ಸ್ಟಲ್ಲಿರುತ್ತೆ. ಇದ್ರ ಮೇಲೆ ಜಾಸ್ತಿ ಫೋಕಸ್ ಕೊಡುತ್ತೆ ಯಾವುದು? ಫಂಕ್ಷನಲ್ ಅಪ್ರೋಚ್. ಕ್ವೆಶನ್ ನೋಡಿ, ಆ್ಯಸ್ ಎ ಲ್ಯಾಂಗ್ವೇಜ್ ಟೀಚರ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯು ರಿಗಾರ್ಡಿಂಗ್ ಟೀಚಿಂಗ್ ಆಫ್ ಗ್ರಾಮರ್? ಟೀಚಿಂಗ್ ಆಫ್ ಗ್ರಾಮರ್ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಇದೆ ಅಂತಂದರೆ ಯಾವುದದು? ಯೂಸಿಂಗ್ ಫಂಕ್ಷನಲ್ ಅಪ್ರೋಚ್ ಯೂಸ್ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಯಾವ ರೂಲ್ಸ್ ಮೇಲೆ ಒತ್ತು ಕೊಡೋದಿಲ್ಲ. ಫಂಕ್ಷನಲ್ ಅಪ್ರೋಚ್ ಯಾವ ರೂಲ್ಸ್ ಮೇಲೆ ಒತ್ತು ಕೊಡೋದಿಲ್ಲ. ಇದು ಒಂಥರ ಇಂಡಕ್ಟಿವ್ ಮೆಥಡ್ ಇದ್ದಂಗೆ, ಬರೀ ಎಕ್ಸಾಂಪಲ್ಸ್ ಮೂಲಕ ಗ್ರಾಮರ್ ಹೇಳ್ಕೊಡ್ತಾ ಇರ್ತಾರೆ. ಆದರೆ ಇಲ್ಲಿ ಮೇನ್ ಏನು ಮಾಡ್ತಾರೆ ಅಂದರೆ ರೂಲ್ ಹೇಳಲ್ಲ. ಅವರೇ ಮಕ್ಕಳು ತಾನೇ ಅವರು ರೂಲ್ನ ಅರ್ಥ ಮಾಡ್ಕೋತಾರೆ. ಇಲ್ಲಿ ಎಕ್ಸಾಂಪಲ್ಸ್ ಮೂಲಕ ಹೇಳ್ಕೊಡ್ತಾರೆ. ಯಾವುದರಲ್ಲಿ? ಫಂಕ್ಷನಲ್ ಅಪ್ರೋಚಲ್ಲಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಅಪ್ರೋಚ್ ವಾಸ್ ಡೆವಲಪ್ಡ್ ಬೈ ಮೈಕಲ್ ಲಿವೀಸ್ ಆ್ಯಂಡ್ comprises of learning vocabulary items in the form of word chunks or combinations? ಇಲ್ಲಿ ವೊಕ್ಯಾಬ್ಯುಲರಿ ಐಟಮ್ಸ್ ಅಂತ ಅಂದರೆ ಶಬ್ದಕೋಶ. ಮೇನ್ ಇದು ಮೈಕಲ್ ಲಿವೀಸ್ ಅವರು ಯಾವ ಅಪ್ರೋಚ್ನ ಕಂಡುಹಿಡಿದಿದ್ದು, ಫಸ್ಟ್ ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಗೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು ಕ್ವೆಶನ್. ಮೈಕಲ್ ಲಿವೀಸ್ ಇದ್ದಾರಲ್ಲ, ಅವರು ಯಾವ ಅಪ್ರೋಚ್ನ ಕಂಡುಹಿಡಿದಿದ್ದು ಅಂದರೆ ಆಪ್ಷನ್ ನಂಬರ್ 1, ಲೆಕ್ಸಿಕಲ್ ಅಪ್ರೋಚ್. ನೀವು ಸೆಕೆಂಡ್ ಆಪ್ಷನ್ ನೋಡಿ, ನೀವು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿರಬೇಕು, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಥವಾ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ CLT ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಮತ್ತು TPR ಬಗ್ಗೆನೂ ಹೇಳ್ಕೊಟ್ಟಿದ್ದೀನಿ. ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ TPR ಮೆಥಡ್ ಮತ್ತು ಸಜೆಸ್ಟಿವ್ PD ಅಪ್ರೋಚ್ ಅದ್ರ ಬಗ್ಗೆನೂ ಹೇಳಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಲೆಕ್ಸಿಕಲ್ ಅಪ್ರೋಚ್ ಅಂದರೆ ಏನು ನೋಡೋಣ. ವಾಟ್ ಈಸ್ ಲೆಕ್ಸಿಕಲ್ ಅಪ್ರೋಚ್ ಅಂತಂದರೆ, ದ ಲೆಕ್ಸಿಕಲ್ ಅಪ್ರೋಚ್ ಅಪಿಯರ್ಡ್ ಇನ್ 1993. ಇಟ್ ವಾಸ್ ಕಾಯಿನ್ಡ್ ಬೈ ಮೈಕಲ್ ಲಿವೀಸ್. ಇಟ್ ವಾಸ್ ಕಾಯಿನ್ಡ್ ಅಂದರೆ ಮೈಕಲ್ ಲಿವೀಸ್ ಅವರು ಕಂಡುಹಿಡಿದಿದ್ದು. ಆ್ಯಂಡ್ ಇಟ್ ಈಸ್ ಫೋಕಸ್ ಆನ್ ದಿ ಡೆವಲಪ್ಮೆಂಟ್ ಆಫ್ ಮೀನಿಂಗ್ಫುಲ್ ಚಂಕ್ಸ್ ಅಥವಾ ಲೆಕ್ಸಿಕಲ್ ಚಂಕ್ಸ್ ಆರ್ ಕೊಲೊಕೇಶನ್ಸ್ ಅಂತ ಕೊಟ್ಟಿರ್ಬೋದು ನಿಮಗೆ ಕ್ವೆಶನ್ನಲ್ಲಿ. ಲೆಕ್ಸಿಕಲ್ ಚಂಕ್ಸ್ ಅಥವಾ ಮೀನಿಂಗ್ಫುಲ್ ಚಂಕ್ಸ್ ಆರ್ ಕೊಲೊಕೇಶನ್ಸ್ ಟು ಫುಲ್ಫಿಲ್ ಡಿಫ್ರೆಂಟ್ ಫಂಕ್ಷನ್ಸ್ ಆರ್ ಪರ್ಪಸಸ್. ಇದು ಲೆಕ್ಸಿಕಲ್ ಅಪ್ರೋಚ್ದು ಡೆಫಿನೇಷನ್ ಆಯಿತು. ಯಾರು ಕಂಡುಹಿಡಿದಿದ್ದು? ಮೈಕಲ್ ಲಿವೀಸ್. ನೋಡಿ, ಇನ್ನೊಂದು ಸರಿ ಅದೇ ಸೇಮ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಅಪ್ರೋಚ್ ವಾಸ್ ಡೆವಲಪ್ಡ್ ಬೈ ಮೈಕಲ್ ಲಿವೀಸ್ ಆ್ಯಂಡ್ ಕಂಪ್ರೈಸಸ್ ಆಫ್
learning vocabulary items in the form of word, chunks or combinations. ಇವರು ಮೈಕಲ್ ಲಿವಿಸ್ ಇದ್ದಾರಲ್ಲ, ಇವರು ಏನು ಮಾಡಿದ್ರು, ಮೇನ್ ಯಾವುದ್ರ ಮೇಲೆ ಫೋಕಸ್ ಕೊಟ್ಟರು ಅಂತಂದರೆ ಶಬ್ದಕೋಶ ಹೇಳ್ಕೊಡೋದ್ರ ಮೇಲೆ. ಯಾವ ಥರ ಹೇಳ್ಕೊಡ್ಬೇಕು ಶಬ್ದಕೋಶ ಅಂತಂದರೆ ಅದು ಚಂಕ್ಸ್ ಆಗಿ ಅಥವಾ ಕಾಂಬಿನೇಷನ್ ಆಗಿ ಹೇಳ್ಕೊಡ್ಬೇಕು ಅಂತ ಹೇಳಿದರು. ಯಾವುದ್ರ ಮೇಲೆ ಒತ್ತು ಕೊಟ್ಟಿದ್ರು ಅಂದರೆ ಶಬ್ದಕೋಶ, ವೊಕ್ಯಾಬ್ಯುಲರಿ ಮೇಲೆ. ಮೇನ್ ಫೋಕಸ್ ಆನ್ ವೊಕ್ಯಾಬ್ಯುಲರಿ. ಯಾವುದು? ಲೆಕ್ಸಿಕಲ್ ಅಪ್ರೋಚ್. ಓಕೆ, ನೆಕ್ಸ್ಟ್ ಕ್ವೆಶನ್. ಬಾಡಿ ಲ್ಯಾಂಗ್ವೇಜ್ ಈಸ್ ಟೆಕ್ನಿಕಲಿ ನೋನ್ ಆ್ಯಸ್. ಬಾಡಿ ಲ್ಯಾಂಗ್ವೇಜ್ ಅಂದರೆ ಏನು? ಆಪ್ಷನ್ಸ್: ಕಮ್ಯುನಿಕೇಷನ್ ಸ್ಕಿಲ್ಸ್, ಡೈಲೆಕ್ಟ್, ಸೋಷಿಯಲ್ ಸ್ಕಿಲ್ಸ್, ನಾನ್ ವರ್ಬಲ್ ಕಮ್ಯುನಿಕೇಷನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4, ನಾನ್ ವರ್ಬಲ್ ಕಮ್ಯುನಿಕೇಷನ್. ನಾನು ನಿಮಗೆ ಮುಂಚೆನೂ ಹೇಳ್ಕೊಟ್ಟಿದ್ದೀನಿ ವರ್ಬಲ್ ಮತ್ತು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಏನು. ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಇದು ನಾನ್ ವರ್ಬಲ್ ಕಮ್ಯುನಿಕೇಷನ್. ಬಾಡಿ ಲ್ಯಾಂಗ್ವೇಜ್ಗೆ ಏನು ಹೇಳ್ತಾರೆ? ನಾನ್ ವರ್ಬಲ್ ಕಮ್ಯುನಿಕೇಷನ್. ಏನಕ್ಕೆ ಅಂದರೆ ಇಲ್ಲಿ ನೋಡಿ, ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಬಾಯಿಂದ ಹೇಳೋದು. ವರ್ಬಲ್ ಅಂತಂದರೆ ನಾನಿವಾಗ ಮಾತಾಡ್ತಿದ್ದೀನಿ, ನೀವು ಕೇಳಿಸ್ಕೊತಾ ಇದ್ದೀರಾ, ಅದೇನಾಯಿತು? ಅದು ವರ್ಬಲ್ ಆಯಿತು. ಆದರೆ ನಾನ್ ವರ್ಬಲ್ ಇದೆಯಲ್ಲ, ಅದು ನೀವು ವಿಡಿಯೋಗೆ ಇಷ್ಟ ಆಯಿತು ಅಂತ ಲೈಕ್ ಮಾಡ್ತೀರಾ ಅಥವಾ ಡಿಸ್ಲೈಕ್ ಮಾಡ್ತೀರಾ, ಅದು ನಾನ್ ವರ್ಬಲ್ ಆಯಿತು. ವರ್ಬಲ್ ಅಂದರೆ ಬಾಯಿಂದ ಹೇಳೋದು, ನಾನ್ ವರ್ಬಲ್ ಅಂದರೆ ಆ್ಯಕ್ಷನ್ ಮಾಡಿ ಹೇಳೋದು. ಆ್ಯಕ್ಷನ್ ಮಾಡಿ ಹೇಳೋದು ಏನಾಗುತ್ತೆ? ಅದು ಬಾಡಿ ಲ್ಯಾಂಗ್ವೇಜ್ ಆಗುತ್ತೆ. ಬಾಡಿ ಲ್ಯಾಂಗ್ವೇಜ್ ಏನಾಗುತ್ತೆ ಅಂದರೆ ಆ್ಯಕ್ಷನ್ ಮೂಲಕ ನಾವು ಹೇಳೋದು, ಅದು ಬಾಡಿ ಲ್ಯಾಂಗ್ವೇಜ್ ಆಗುತ್ತೆ. ನಾವು ಮಾತಾಡೋದು, ನಾವು ಕೈನ ಆ್ಯಕ್ಷನ್ ಮಾಡಿ ತೋರಿಸೋದು, ವೆರಿ ಗುಡ್ ಅಥವಾ ಬ್ಯಾಡ್ ಅಂತಂದ್ಬಿಟ್ಟು ಲೈಕ್ ಅಥವಾ ಡಿಸ್ಲೈಕ್ ಮಾಡೋದು, ಇದೆಲ್ಲ ಏನಾಯಿತು? ನಾನ್ ವರ್ಬಲ್ ಕಮ್ಯುನಿಕೇಷನ್ ಆಯಿತು. ವರ್ಬಲ್ ಅಂದರೆ ಬಾಯಿಂದ ಹೇಳೋದು, ನಾನ್ ವರ್ಬಲ್ ಅಂದರೆ ಈ ಥರ ಆ್ಯಕ್ಷನ್ ಮೂಲಕ ಹೇಳೋದು. ಸೊ ಬಾಡಿ ಲ್ಯಾಂಗ್ವೇಜ್ ಅಂದರೆ ಏನಾಯಿತು? ಬಾಡಿ ಲ್ಯಾಂಗ್ವೇಜ್ ಅಂದರೆ ನಾನ್ ವರ್ಬಲ್ ಕಮ್ಯುನಿಕೇಷನ್. ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಏನು? ಈ ಥರ ಆ್ಯಕ್ಷನ್ ಮೂಲಕ ಹೇಳೋದು, ಬಾಯಿಂದ ಹೇಳದೇ ಇರೋದು ನಾನ್ ವರ್ಬಲ್ ಕಮ್ಯುನಿಕೇಷನ್. ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಹೇಗಿದೆ ನೋಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇವಾಗ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಗೊತ್ತಾಯಿತು ನಿಮಗೆ. ನೆಕ್ಸ್ಟ್ ಕ್ವೆಶನ್. ಇನ್ ದ ಮಲ್ಟಿಲಿಂಗ್ವಲ್ ಕ್ಲಾಸ್ ರೂಮ್ ಲರ್ನರ್ಸ್ ಕ್ಯಾನ್ ಇಂಟರ್ಯಾಕ್ಟ್ ಡ್ಯಾಶ್ ಅಂತಂದರೆ ಮಲ್ಟಿಲಿಂಗ್ವಲ್ ಕ್ಲಾಸ್ ರೂಮ್ ಅಂದರೆ ಏನು? ಮಲ್ಟಿ ಅಂದರೆ ಬೇರೆ ಬೇರೆ, ಬಹಳ. ಮಲ್ಟಿ ಅಂದರೆ ಬಹಳ. ಲ್ಯಾಂಗ್ವೇಜ್ ಅಂದರೆ ಮಲ್ಟಿ ಅಂದರೆ ಬಹು, ಮತ್ತು ಲ್ಯಾಂಗ್ವೇಜ್ ಲಿಂಗ್ವಲ್ ಅಂತಂದರೆ ಭಾಷೆ. ಮಲ್ಟಿ ಅಂದರೆ ಬಹು, ಲಿಂಗ್ವಲ್ ಅಂದರೆ ಭಾಷೆ. ಬಹು ಭಾಷೆ ಇರೋ ಕ್ಲಾಸ್ ರೂಮ್. ಮಲ್ಟಿ ಲಿಂಗ್ವಲ್ ಅಂದರೆ ಬಹು ಭಾಷೆ ಇರೋ ಕ್ಲಾಸ್ ರೂಮಲ್ಲಿ ಏನಾಗುತ್ತೆ? ಲರ್ನರ್ಸ್ ಕ್ಯಾನ್ ಇಂಟರ್ಯಾಕ್ಟ್. ಒಬ್ಬರು ಜೊತೆ ಇನ್ನೊಬ್ಬರ ಜೊತೆ ಒಬ್ರಿಗೊಬ್ರು ಇಂಟರ್ಯಾಕ್ಟ್ ಮಾಡ್ತಾರೆ. ಆಪ್ಷನ್ಸ್: ಇನ್ ದ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಫಾಲೋಡ್ ಬೈ ದ ಸ್ಕೂಲ್, in their own language, and can be a mix of words from more than one language. Third option, only in the language prescribed in 3 language formula. Fourth option, in the language with which the teacher is familiar. ಇಲ್ಲಿ ಸರಿಯಾದ ಆಪ್ಷನ್ ನಂಬರ್ 2, in their own language and can be a mix of words from more than one language. ಇದಕ್ಕೆ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. ಇಲ್ಲಿ ನೋಡಿ, ಸೆಕೆಂಡ್ ಆಪ್ಷನಲ್ಲಿ ಮೋರ್ ದ್ಯಾನ್ ಒನ್ ಲ್ಯಾಂಗ್ವೇಜ್ ಅಂತ ಇದೆ. ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಮೋರ್ ದ್ಯಾನ್ ಒನ್ ಲ್ಯಾಂಗ್ವೇಜ್ ಅಂದರೆ ಮಲ್ಟಿ ಲಿಂಗ್ವಲ್, ಮಲ್ಟಿ ಬಹು ಭಾಷೆಗಳು. ಮೋರ್ ದ್ಯಾನ್ ಒನ್ ಲ್ಯಾಂಗ್ವೇಜ್ ಬೇರೆ ಬೇರೆ ಭಾಷೆಗಳು. ನೆಕ್ಸ್ಟ್ ಕ್ವೆಶನ್. ದ ಪರ್ಪಸ್ ಆಫ್ ಟೆಕ್ಸ್ಚುವಲ್ ಎಕ್ಸಸೈಸ್ ಈಸ್ ನಾಟ್ ಟು. ಕ್ವೆಶನಲ್ಲಿ ಏನು ಕೇಳಿದ್ದಾರೆ? ನಾಟ್ ಅಂತ ಕೇಳಿದ್ದಾರೆ. ಈ 4 ಆಪ್ಷನಲ್ಲಿ ಯಾವುದು ಟೆಕ್ಸ್ಚುವಲ್ ಎಕ್ಸಸೈಸ್ ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ಸ್: ಡೆವಲಪ್ ಕ್ರಿಯೇಟಿವಿಟಿ ಅಮಾಂಗ್ ಲರ್ನರ್ಸ್, ಪ್ರೊವೈಡ್ ಆಪರ್ಚುನಿಟಿ ಟು ಎಕ್ಸ್ಪ್ರೆಸ್ ದೆಮ್ಸೆಲ್ಸ್, ಮೆಮೊರೈಸ್ ದಿ ಆನ್ಸರ್ಸ್ ಟು ದ ಕ್ವೆಶನ್ಸ್, ಗಿವ್ ಎಕ್ಸ್ಪೋಜರ್ ಟು ಲ್ಯಾಂಗ್ವೇಜ್ ಲರ್ನಿಂಗ್. ಇದರಲ್ಲಿ ನೋಡಿ, ಇಲ್ಲಿ ನೆಗೆಟಿವ್ ಪಾಯಿಂಟ್ ಯಾವುದಿದೆ ಅಂತ ಫಸ್ಟ್ ನೋಡ್ಕೋಬೋದು. ನಾಟ್ ಅಂತ ಇದ್ದಾಗ ಕ್ವೆಶನಲ್ಲಿ ಆಪ್ಷನ್ಸಲ್ಲಿ ನೆಗೆಟಿವ್ ಪಾಯಿಂಟ್ ಏನಿದೆ ನೋಡಿ? ಮೆಮೊರೈಸ್ ಅಂದರೆ ಬ್ಯಾಟ್ ಹೊಡೆಯೋದು. ಯಾವುದು? ಮೆಮೊರೈಸ್ ದ ಆನ್ಸರ್ಸ್ ಟು ದ ಕ್ವೆಶನ್ಸ್. ಯಾವುದೋ ಒಂದು ಕ್ವೆಶನ್ಸ್ ಇರುತ್ತೆ, ಅದರ ಆನ್ಸರ್ಸ್ನ ಬ್ಯಾಟ್ ಹೊಡೆದ್ಬಿಟ್ಟು ಹೇಳೋದು ಅಂತಂದರೆ ಇದು ಆಪ್ಷನ್ ರಾಂಗ್ ಇರುತ್ತೆ. ದ ಪರ್ಪಸ್ ಆಫ್ ಟೆಕ್ಸ್ಚುವಲ್ ಎಕ್ಸಸೈಸ್ ಅಂತಂದರೆ ನಿಮಗೆ ಮೇನ್ ಟೆಕ್ಸ್ಚುವಲ್ ಎಕ್ಸಸೈಸ್ ಏನಕ್ಕೆ ಕೊಡ್ತಾರೆ, ಏನು ಉದ್ದೇಶಕ್ಕೆ
ಅಂತಂದರೆ ಈಸ್ ನಾಟ್ ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸೊ ಅದಕ್ಕೇನಾಯಿತು, ಮೆಮೊರೈಸ್ ಮಾಡೋದಕ್ಕೆ ಅಲ್ಲ ಕೊಡೋದು. ಯಾವುದೇ ಒಂದು ಪ್ಯಾರಾ ಆಗಿರಲಿ, ಯಾವುದೇ ಒಂದು ಪೊಯಮ್ ಆಗಿರಲಿ, ಯಾವುದೇ ಒಂದು ಟಾಪಿಕ್ ಆಗಿರಲಿ, ಏನಕ್ಕೆ ಕೊಡೋದು ಅಂದರೆ ಮೆಮೊರೈಸ್ ಮಾಡೋದಕ್ಕೆ ಅಲ್ಲ. ನೆಕ್ಸ್ಟ್ ಕ್ವೆಶನ್, ದ ಪರ್ಪಸ್ ಆಫ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್ ಟು ಆಪ್ಷನ್ಸ್ fill the progress reports of students, plan and prepare question paper for summative assessment, know the gaps in learners understanding, give feedback to the parents. ಇಲ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ಏನು? ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ಆ ಮಗುವಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ಫೈಂಡ್ ಔಟ್ ಮಾಡೋದು. ಇವಾಗ ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಅವರು ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂತ ಫೈಂಡ್ ಔಟ್ ಮಾಡ್ತಾರೆ, ಡಯಾಗ್ನೋಸ್ ಮಾಡ್ತಾರೆ. ನೀವು ಇಲ್ಲಿ ಮಕ್ಕಳಿಗೆ ಡಯಾಗ್ನೋಸ್ ಮಾಡ್ತಾಯಿದ್ದೀರಾ. ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ಏನು? ಮಕ್ಕಳಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಫೈಂಡ್ ಔಟ್ ಮಾಡೋದು. ಸೊ ಇಲ್ಲಿ ಆಪ್ಷನ್ ನಂಬರ್ 3, ನೋ ದ ಗ್ಯಾಪ್ಸ್ ಇನ್ ಲರ್ನರ್ಸ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರಿಗೇನು ಅರ್ಥ ಆಗಿದೆ, ಏನು ಅರ್ಥ ಆಗಿಲ್ಲ ಅನ್ನೋದ್ರ ಬಗ್ಗೆ ನೀವು ಫೈಂಡ್ ಔಟ್ ಮಾಡೋದಕ್ಕೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಮಾಡ್ತೀರಾ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್, ಡ್ರಿಲ್ಲಿಂಗ್ ಇಸ್ ಅ ಟೀಚಿಂಗ್ ಲರ್ನಿಂಗ್ ಟೆಕ್ನಿಕ್ ಆರ್ ಅ ಸ್ಟ್ರಾಟಜಿ ಇನ್ ಆಪ್ಷನ್ಸ್ constructivist language teaching, structuralism, communicative learning, lexical approach. ಇದು ಆಪ್ಷನ್ ನಂಬರ್ 2 ಸ್ಟ್ರಕ್ಚರಲಿಸಮ್ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್, ಎ ಟೀಚರ್ ವಾಂಟ್ಸ್ ಟು ಕ್ರಿಯೇಟ್ ಎ ಲ್ಯಾಂಗ್ವೇಜ್ ರಿಚ್ ಎನ್ವಿರಾನ್ಮೆಂಟ್ ಇನ್ ಹರ್ ಕ್ಲಾಸ್. ಶಿ ಶುಡ್ ಆಪ್ಷನ್ಸ್ ಎಸ್ಟಾಬ್ಲಿಷ್ ಎ ಲ್ಯಾಂಗ್ವೇಜ್ ಲ್ಯಾಬ್ ಇನ್ ಹರ್ ಕ್ಲಾಸ್, motivate parents to buy language games, provide an opportunity where the language is seen, noticed and used by children, ask students to use only English while communicating in class with peers. ಇಲ್ಲಿ ಆಪ್ಷನ್ಸ್ ಓದಿದ್ದೀರಿ ನೀವು. ಕ್ವಶನ್ ಏನು? ಎ ಟೀಚರ್ ವಾಂಟ್ಸ್ ಟು ಕ್ರಿಯೇಟ್ ಎ ಲ್ಯಾಂಗ್ವೇಜ್ ರಿಚ್ ಎನ್ವಿರಾನ್ಮೆಂಟ್. ಅವ್ರ ಕ್ಲಾಸಲ್ಲಿ ಒಂದು ಪರಿಸರ, ಲ್ಯಾಂಗ್ವೇಜ್ ಯೂಸ್ ಮಾಡೋ ಪರಿಸರ ಕ್ರಿಯೇಟ್ ಮಾಡಬೇಕು. ಅದು ಹೇಗೆ ಮಾಡ್ಬೋದು ಅಂತಂದರೆ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ ಇದಕ್ಕೆ. ಪ್ರೊವೈಡ್ ಆ್ಯನ್ ಆಪರ್ಚುನಿಟಿ ವೇರ್ ದ ಲ್ಯಾಂಗ್ವೇಜ್ ಈಸ್ ಸೀನ್, ನೋಟಿಸ್ಡ್ ಆ್ಯಂಡ್ ಯೂಸ್ಡ್ ಬೈ ಚಿಲ್ಡ್ರನ್. ಲ್ಯಾಂಗ್ವೇಜ್ನ ಮಕ್ಕಳು ಹೇಗೆ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ನೋಟಿಸ್ ಮಾಡಬೇಕು ಟೀಚರ್, ಮತ್ತು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಲ್ಯಾಂಗ್ವೇಜ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋ ಅವಕಾಶ ಮಾಡಿಕೊಟ್ಟಾಗ ಅಲ್ಲಿ ಲ್ಯಾಂಗ್ವೇಜ್ ಪರಿಸರ ಚೆನ್ನಾಗುತ್ತೆ, ಹೆಚ್ಚಾಗುತ್ತೆ. ನೆಕ್ಸ್ಟ್ ಕ್ವೆಶನ್, which one of the following is not true of language learning? Options, reading is making meaningful, grammatical rules are important for learning a language, language learning takes time, next language learning needs a context. ಇಲ್ಲಿ ಎಲ್ಲ ಆಪ್ಷನ್ಸ್ ಕರೆಕ್ಟ್ ಆಗಿದೆ, ಆದರೆ ಒಂದು ತಪ್ಪಿದೆ. ಏನಕ್ಕೆ ಅಂದರೆ ಯಾವುದೇ ಒಂದು ಭಾಷೆ ಕಲಿಬೇಕಾದ್ರೆ ಆಪ್ಷನ್ ನಂಬರ್ 2 ನೋಡಿ, ಇದಕ್ಕೆ ರೈಟ್ ಆನ್ಸರ್. ಗ್ರಾಮ್ಯಾಟಿಕಲ್ ರೂಲ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಲರ್ನಿಂಗ್ ಎ ಲ್ಯಾಂಗ್ವೇಜ್. ನೋಡಿ, ಯಾವುದೇ ಒಂದು ಭಾಷೆ ಕಲಿಬೇಕಂದ್ರೆ ಅದು ಅಲ್ಲಿ ನಾವು ರೂಲ್ಸ್ ಫಾಲೋ ಮಾಡೋದಿಲ್ಲ, ಗ್ರಾಮರ್ ಫಾಲೋ ಮಾಡೋದಿಲ್ಲ. ಗ್ರಾಮ್ಯಾಟಿಕಲ್ ರೂಲ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಕೊಟ್ಟಿದ್ದಾರೆ. ಗ್ರಾಮ್ಯಾಟಿಕಲ್ ರೂಲ್ಸ್ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರೆ, ಆದರೆ ಭಾಷೆ ಕಲಿಬೇಕಾದ್ರೆ ಯಾವುದೂ ರೂಲ್ಸ್ ಫಾಲೋ ಮಾಡೋದಿಲ್ಲ. ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ನಂಬರ್ 2 ಇಲ್ಲಿ ಕ್ವೆಶನಲ್ಲಿ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ. ಸೊ ಇದು ಆಪ್ಷನ್ ನಂಬರ್ 2 ಈಸ್ ನಾಟ್ ಟ್ರೂ ಫಾರ್ ಲ್ಯಾಂಗ್ವೇಜ್ ಲರ್ನಿಂಗ್. ನೆಕ್ಸ್ಟ್ ಕ್ವೆಶನ್, ಅಂಡರ್ ವಿಚ್ ಆ್ಯಕ್ಟ್ ಡಿಡ್ ಇಂಗ್ಲಿಷ್ ಗೆಟ್ ದ ಸ್ಟೇಟಸ್ ಆಫ್ ದ ಅಸೋಸಿಯೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್? ಇಂಗ್ಲೀಷ್ಗೆ ಅಸೋಸಿಯೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಅದು ಯಾವ ಆ್ಯಕ್ಟಿಂದ ಅಂತಂದ್ಬಿಟ್ಟು ಆಪ್ಷನ್ಸ್, ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ ಆರ್ಟಿಕಲ್ 343, ನೆಕ್ಸ್ಟ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್, ನೆಕ್ಸ್ಟ್ 3 ಲ್ಯಾಂಗ್ವೇಜ್ ಫಾರ್ಮುಲಾ, ನೆಕ್ಸ್ಟ್ ಅಸೋಸಿಯೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ ಆರ್ಟಿಕಲ್ 343. ನೋಡಿ, ನಿಮಗೆ ಕನ್ಫ್ಯೂಸ್ ಆಗಲಿ ಅಂತಂದ್ಬಿಟ್ಟು ಆಪ್ಷನ್ 1 ಮತ್ತು ಆಪ್ಷನ್ 4 ಸೇಮ್ ಕೊಟ್ಟಿದ್ದಾರೆ, ಸ್ವಲ್ಪ ಚೇಂಜ್ ಇದೆ. ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ ಇದಕ್ಕೆ ಸರಿಯಾದ ಉತ್ತರ. ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ ಆರ್ಟಿಕಲ್ 343 ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಂಗ್ಲೀಷ್ ಇದೆಯಲ್ಲ, ಇಂಗ್ಲೀಷು ಅಸೋಸಿಯೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ. ಇಂಗ್ಲೀಷು ಇಂಡಿಯಾದಲ್ಲಿ ಅಸೋಸಿಯೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ. ಯಾವುದರಲ್ಲಿ? ಆರ್ಟಿಕಲ್ 343 ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ ಅಲ್ಲಿ. ಇನ್ನೊಂದು, ಅಕಾರ್ಡಿಂಗ್ ಟು NCF 2005,
ಇಂಗ್ಲೀಷ್ ಈಸ್ ಎ ಗ್ಲೋಬಲ್ ಲ್ಯಾಂಗ್ವೇಜ್. ಇಂಗ್ಲೀಷು ಎನ್ಸೆಫ್ ಅವ್ರ ಪ್ರಕಾರ ಇಂಗ್ಲೀಷ್ ಇದೆಯಲ್ಲ ಅದು ಗ್ಲೋಬಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ. ಮತ್ತು ಅಕಾರ್ಡಿಂಗ್ ಟು ಎನ್ಸೆಫ್ 2005 ರೋಲ್ ಆಫ್ ಟೀಚರ್ ಏನಿದೆ, ರೋಲ್ ಆಫ್ ಟೀಚರ್ ಫೆಸಿಲಿಟೇಟರ್ ಅಂತ ಇದೆ. ನೆಕ್ಸ್ಟ್ ಕ್ವೆಶನ್, ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಈಸ್. ಆಪ್ಷನ್ಸ್: ಗ್ರಾಮರ್ ಆಫ್ ಲ್ಯಾಂಗ್ವೇಜ್, ಅಸೆಸ್ಮೆಂಟ್ ಇನ್ ಲ್ಯಾಂಗ್ವೇಜ್, ಟೆಕ್ಸ್ಟ್ ಬುಕ್ ಆಫ್ ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್. ಇದು ಕ್ವೆಶನ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಏನು ಡಿಫ್ರೆನ್ಸ್ ಇದೆ ಲ್ಯಾಂಗ್ವೇಜ್ ಲರ್ನಿಂಗ್ ಮತ್ತು ಲ್ಯಾಂಗ್ವೇಜ್ ಅಕ್ವಿಸಿಷನಲ್ಲಿ, ಇದಕ್ಕೆ ಏನು ಇಂಪಾರ್ಟೆಂಟ್ ಫ್ಯಾಕ್ಟರ್, ಯಾವುದು ಏನು ರೆಸ್ಪಾನ್ಸಿಬಲ್ ಆಗಿರುತ್ತೆ ಇದೆರಡಕ್ಕೆ. ಲ್ಯಾಂಗ್ವೇಜ್ ಲರ್ನಿಂಗ್ ಅಂದರೆ ಏನು, ನಾವು ಸ್ಕೂಲಲ್ಲಿ ಹೋಗ್ಬಿಟ್ಟು ಕಲಿತೀವಲ್ವ, ಅದಕ್ಕೆ ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಹೇಳ್ತಾರೆ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂದರೆ ನಾವು ಮನೆಯಲ್ಲಿ ಚಿಕ್ಕ ಮಕ್ಕಳು ಮನೆಯಲ್ಲಿ ದೊಡ್ಡವ್ರಿಗೆ ನೋಡಿಬಿಟ್ಟು ಕಲಿತಾರೆ, ಅದನ್ನು ಅಕ್ವಿಸಿಷನ್ ಅಂತಾರೆ. ಮನೆಯಲ್ಲಿ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಚಿಕ್ಕ ಮಕ್ಕಳು ನೋಡಿಬಿಟ್ಟು ದೊಡ್ಡವ್ರಿಗೆ ಕಲಿತಾರಲ್ಲ, ಅದಕ್ಕೆ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂತ ಹೇಳ್ತಾರೆ. ಅದು ನ್ಯಾಚುರಲಾಗಿ ಬರೋದು, ಯಾರೂ ಹೇಳ್ಕೊಡಲ್ಲ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂದ್ಬಿಟ್ಟು ಅಂದರೆ ಅದು ಮನೆಯಲ್ಲಿ ನೋಡಿಬಿಟ್ಟು ಕಲಿತಾರೆ ನ್ಯಾಚುರಲ್ಲಾಗಿ. ಆದರೆ ಲ್ಯಾಂಗ್ವೇಜ್ ಲರ್ನಿಂಗ್ ಅಂದರೆ ಸ್ಕೂಲಲ್ಲಿ ಹೋಗ್ಬಿಟ್ಟು ಕಲಿಯೋದು. ಇಲ್ಲಿ ಏನು ಕೇಳಿದ್ದಾರೆ ಕ್ವಶನ್ ಅಂದರೆ, ಎರಡರಲ್ಲಿ ಏನು ಡಿಫ್ರೆನ್ಸಿಯೇಷನ್ ಇದೆ, ಏನು ಇಂಪಾರ್ಟೆಂಟ್, ಇದಕ್ಕೆ ಏನು ರೆಸ್ಪಾನ್ಸಿಬಲ್ ಅಂದರೆ ಆಪ್ಷನ್ ನಂಬರ್ 4 ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್ ಆಪ್ಷನ್ ನಂಬರ್ 4 ಇದಕ್ಕೆ ಸರಿಯಾದ ಉತ್ತರ. ಲಾಸ್ಟ್ ಕ್ವೆಶನ್, ದ ಟರ್ಮ್ ಕಾಂಪ್ರಿಹೆನ್ಸಿಬಲ್ ಇನ್ಪುಟ್ ಈಸ್ ಅಸೋಸಿಯೇಟೆಡ್ ವಿತ್. ಕಾಂಪ್ರಿಹೆನ್ಸಿಬಲ್ ಇನ್ಪುಟ್ ಯಾರು ಹೇಳಿದ್ದು ಇದರಲ್ಲಿ? ಆಪ್ಷನ್ಸ್: ನಾಮ್ ಚಾಮ್ಸ್ಕಿ, ಜೇಮ್ಸ್ ಆ್ಯಶರ್, ಲಿವ್ ವೈಗಾಟ್ಸ್ಕಿ, ನೆಕ್ಸ್ಟ್ ಸ್ಟೀಫನ್ ಕ್ರೇಷನ್. ಇದರಲ್ಲಿ ನಾಮ್ ಚಾಮ್ಸ್ಕಿ ಬಗ್ಗೆ ನಿಮ್ಗೆ ಗೊತ್ತಿದೆ, LAD ಲ್ಯಾಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಬಗ್ಗೆ ಹೇಳಿದ್ದಾರೆ ಅವರು. ನೆಕ್ಸ್ಟ್ ಇದು ಲಾಸ್ಟ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಸ್ಟೀಫನ್ ಕ್ರೇಷನ್. ಇವರು ಕಾಂಪ್ರಿಹೆನ್ಸಿಬಲ್ ಇನ್ಪುಟ್ ಹೈಪೋಥಿಸಿಸ್ ಬಗ್ಗೆ ಇವರು ಹೇಳಿದ್ದಾರೆ. ಸೊ ನಿಮ್ಗೊಂದು ಪಿಕ್ಚರ್ ತೋರಿಸ್ತೀನಿ ನೋಡಿ. ಇದು ಕ್ರೇಷನ್ಸ್ 5 ಹೈಪೋಥಿಸಿಸ್. ಇವ್ರದ್ದು 5 ಸ್ಟೇಜಸ್ ಇದೆ ಹೈಪೋಥಿಸಿಸ್ದು. ಇದರಲ್ಲಿ ಫಸ್ಟ್ ದ ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್. ಇದರಲ್ಲಿ ಏನಾಗುತ್ತೆ, ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸಲ್ಲಿ ಏನಾಗುತ್ತೆ ಅಂದರೆ, ವಿ ಅಕ್ವೈರ್ ದ ರೂಲ್ಸ್ ಆಫ್ ಲ್ಯಾಂಗ್ವೇಜ್ ಇನ್ ಎ ಪ್ರಿಡಿಕ್ಟಬಲ್ ಆರ್ಡರ್. ಪ್ರಿಡಿಕ್ಟ್ ಅಂದರೆ ಒಂದು ಅಂದಾಜಾಗಿ ನಾವು ನ್ಯಾಚುರಲ್ ಆಗಿ ಅಕ್ವೈರ್ ಮಾಡ್ಕೊತೀವಿ. ರೂಲ್ಸ್ ಆಫ್ ಲ್ಯಾಂಗ್ವೇಜ್ನ ನಾವು ನ್ಯಾಚುರಲ್ ಆಗಿ ಅಕ್ವೈರ್ ಮಾಡ್ಕೊತೀವಿ ಅಂತಂದ್ಬಿಟ್ಟು. ಸೆಕೆಂಡ್, ದ ಅಕ್ವಿಸಿಷನ್ ಲರ್ನಿಂಗ್ ಹೈಪೋಥಿಸಿಸ್. ಇದರಲ್ಲಿ ಏನಾಗುತ್ತೆ ಅಂದರೆ, ಅಡಲ್ಟ್ಸ್ ಹ್ಯಾವ್ 2 ಡಿಸ್ಟಿಂಕ್ಟಿವ್ ವೇಸ್ ಆಫ್ ಡೆವಲಪಿಂಗ್ ಕಾಂಪಿಟೆನ್ಸಸ್ ಇನ್ ಸೆಕೆಂಡ್ ಲ್ಯಾಂಗ್ವೇಜಸ್. ಇಲ್ಲಿ ನಾನು ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಇಟ್ಕೊಂಡು ಕ್ಲೀನಾಗಿ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿ ಮೀನಿಂಗ್ಸ್ ನೋಡಿ ಅರ್ಥ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಇಲ್ಲಿ ಲಾಸ್ಟ್ 4th ಇದೆ ನೋಡಿ, 4th ಸ್ಟೆಪ್ ಇದೆ ನೋಡಿ, ದ ಇನ್ಪುಟ್ ಹೈಪೋಥಿಸಿಸ್ ಅಂತಂದ್ಬಿಟ್ಟು ಈ ಕ್ವೆಶನ್ಗೆ ರಿಲೇಟ್ ಆಗಿರೋದಿದು. ದ ಇನ್ಪುಟ್ ಹೈಪೋಥಿಸಿಸ್ ಅಂದರೆ ಹ್ಯೂಮನ್ಸ್ ಅಕ್ವೈರ್ ಲ್ಯಾಂಗ್ವೇಜ್ ಇನ್ ಓನ್ಲಿ ಒನ್ ವೇ. ಹೇಗೆ ಅಂದರೆ, ಹ್ಯೂಮನ್ಸ್ ಇದ್ದಾರಲ್ಲ ಅವರು ನಾಲೆಜ್ನ ಅಕ್ವೈರ್ ಮಾಡ್ತಾರೆ. ಹೇಗೆ ಅಂದರೆ, ಬೈ ಅಂಡರ್ಸ್ಟ್ಯಾಂಡಿಂಗ್ ಮೆಸೇಜಸ್ ಆರ್ ಬೈ ರಿಸೀವಿಂಗ್ ಕಾಂಪ್ರಿಹೆನ್ಸಿಬಲ್ ಇನ್ಪುಟ್. ನೋಡಿ, ಈ ವರ್ಡ್ ನಿಮಗೆ ಕ್ವಶನಲ್ಲಿ ಬಂದಿತ್ತು, ಕಾಂಪ್ರಿಹೆನ್ಸಿಬಲ್ ಇನ್ಪುಟ್. ಈ ವರ್ಡ್ ಯಾರು ಯೂಸ್ ಮಾಡಿದ್ದು ಅಂತ ಕ್ವಶನಲ್ಲಿ ಕೇಳಿದರು. ಯಾರು ಅಂದರೆ ಸ್ಟೀಫನ್ ಕ್ರೇಷನ್. ನೋಡಿ ಫ್ರೆಂಡ್ಸ್, ನಾನು ನನ್ನ ವೀಡಿಯೋಸಲ್ಲಿ ಎಲ್ಲ ವೀಡಿಯೋಸಲ್ಲಿ ಆದಷ್ಟು ನಾನು ಮ್ಯಾಕ್ಸಿಮಮ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಕೊಡ್ತಾಯಿದ್ದೀನಿ. ನಿಮಗೆ ನಾನು PDF ಕೊಟ್ರೂ, ಇದು ಟೆಲಿಗ್ರಾಮ್ ಗ್ರೂಪಲ್ಲಿ PDF ಕೊಟ್ರೂ ಏನಾಗುತ್ತೆ, ನಿಮಗೆ ಕ್ವೆಶನ್ಸ್ ಹೇಗೆ ಕೊಡ್ತಾರೆ ಅನ್ನೋದು ಐಡಿಯಾ ಇರಲ್ಲ. ಸೊ ನಾನು ಎಲ್ಲ ವೀಡಿಯೋಸಲ್ಲೂ ಎಷ್ಟು ಮ್ಯಾಕ್ಸಿಮಮ್ ವೀಡಿಯೋಸ್ ನಂದಿದೆಯೋ ಎಲ್ಲ ವೀಡಿಯೋಸಲ್ಲೂ ನಾನು ಆದಷ್ಟು ರಿಪೀಟ್ ಮಾಡ್ದಿಲ್ದಂಗೆ ನಾನು ಎಲ್ಲ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೂ ಬೇರೆ ಬೇರೆ ವೀಡಿಯೋಸಲ್ಲಿ ನಾನು ಮುಂದೆ ಬರೋ ವೀಡಿಯೋಸಲ್ಲಿ ಇನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲೀಸ್ ಎಲ್ಲ ವೀಡಿಯೋಸ್ನ ನೀವು ಕ್ಲೀನಾಗಿ ಓದ್ಕೊಂಡ್ರೆ ಆರಾಮಾಗಿ ನೀವು ಕ್ಲಿಯರ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.